ಬೇಕಾ ಮಗನ ಹಿಂದೆ ಗೂಬೆ ಸೈಡ್ಗೆ ಹೋಗಕ್ಕಾಗಲ್ಲ ನೀನ್ ಡಬ್ಬ ಸ್ಕೂಟಿ ಹೋಗಕ್ಕೆ ಇಷ್ಟು ಜಾಗ ಬೇಕಾ ದೊಡ್ಡ ಗಾಡಿ ಬರ್ತಿದೆ ಸೈಡ್ಗೆ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಲ್ಸೋ ತಾಕತ್ತಿದ್ರೆ ಗಾಡಿ ನಿಲ್ಸೋ ನಾನ್ ಯಾರಂತ ತೋರಿಸ್ತೀನಿ ಎಷ್ಟು ದುರಂಕಾರ ಇವ್ರಿಗೆ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಮಾಡ್ತೀನಿ ತಡಿ ಅವನ್ಗೆ ಏನ್ ರಾಜ್ಕುಮಾರ ತುಂಬಾ ವೇಗವಾಗಿ ಬಂದೆ ಇವಾಗೇನಾಯ್ತು ಹೆಲೋ ಹೆಲ್ಪ್ ಮಾಡೋದ್ ಬಿಟ್ಟು ಡೈಲಾಗ್ ಹೊಡಿತಿದ್ದೀರಲ್ಲ ಇಳ್ದ್ ಬಂದ್ ಹೆಲ್ಪ್ ಮಾಡ್ರಿ ಓಹೋ ಸಹಾಯ ಹೀಗ ಕೇಳೋದು ಅದನ್ನು ಹೇಳ್ಕೊಡ್ಬೇಕಾ ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ಹಾ ಹಾಗ್ ಬಾ ದಾರಿಗೆ ಏ ಅಪ್ಪಿ ಬನ್ರೆ ಹಲೋ ಒಳಗಡೆ ಕುತ್ಕೊಂಡೋಗ್ ನೋಡ್ತಿದ್ಯಲ್ಲ ನೀವು ಪುಷ್ ಮಾಡಿದ್ರೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ತಗಳಪ್ಪ ರಾಜ್ಕುಮಾರ ಸಹಾಯ ಬೇಕಿರೋದು ನಿಂಗೆ ನೀನ್ ಬಂದ್ ಗಾಡಿ ತಳ್ಳು ನಾನ್ ಒಳಗಡೆ ಕುತ್ಕೋತೀನಿ ನಿಮಗ್ ಡ್ರೈವಿಂಗ್ ಬರುತ್ತಾ ಯಾಕೆ ಬರ್ಬಾರ್ದಾ ನಿಮ್ ಗ್ರಹದಲ್ಲಿ ಯಾವ ಹೆಂಗಸರು ಗಾಡಿನೇ ಓಡ್ಸಲ್ವಾ ನಾನ್ ಎಂತೆಂತ ಗಾಡಿ ಓಡ್ಸಿದೀನಿ ನಮ್ಮಪ್ಪ ಚಾಲಕ ಗೊತ್ತಾ ನೋಡಿದ್ರೆ ಗೊತ್ತಾಗುತ್ತೆ ಏನು ಏನ್ ನೋಡಿದ್ರೆ ಗೊತ್ತಾಗತ್ತೆ ಏನಿಲ್ಲ ಕೂತ್ಕೊಳ್ಳಿ ನಾನ್ ತಳ್ತೀನಿ ತಳ್ತೀಯಾ ಹಾ ಏನ್ರಿ ಹೋಗೇ ಬಿಟ್ರು ಗಾಡಿ ಓಡ್ಸಕ್ ಬರುತ್ತೇನ್ರಿ ಅವ್ರಿಗೆ ಗಾಡಿ ತೆಗಿಯಕ್ ಹೆಲ್ಪ್ ಮಾಡಿ ಅಂದ್ರೆ ಹೋಗೇ ಬಿಟ್ರು ಬಾಯ್ ಬಾ ಸದ್ಯ ಹೋಗ್ತಾನು ಗಾಡಿಯಲ್ಲಿ ಹೋದೆ ಬರ್ತಾನು ಗಾಡಿಯಲ್ಲಿ ಬರ್ತಾ ಇದೀನಿ ಎಲ್ರಿ ನನ್ ಗಾಡಿ ಹೋಗ್ತಾ ನನ್ ಗಾಡಿಯಲ್ಲಿ ಹೋದ್ರಿ ಬರ್ತಾ ಬೇರೆಯವ್ರ ಗಾಡಿಯಲ್ಲಿ ಬರ್ತಿದ್ದೀರಾ ನಿಮ್ ಗಾಡಿ ಅಲ್ಲೇ ಇದೆ ಏನು ಯೋಚನೆ ಮಾಡ್ಬೇಡಿ ತಗೊಳ್ಳಿ ಏಕಮುಖ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಿದ್ದಕ್ಕೆ ನಿಮ್ಮ ವಾಹನ ಪೊಲೀಸರು ಇಟ್ಕೊಂಡು ಈ ಚೀಟಿ ಕೊಟ್ಟಿದ್ದಾರೆ ನನ್ನ ಹತ್ರ ದುಡ್ಡಿರ್ಲಿಲ್ಲ ನೀವೇ ಹೋಗಿ ಬಿಡ್ಸ್ಕೊಂಡ್ ಬನ್ನಿ ಏನು ಏಕಮುಖನ ಆಟಾಡ್ತಾ ಇದ್ಯಾ ನನ್ ಗಾಡಿನ ತಗೊಂಡು ಓಡ್ಸಿದ್ವು ಅಲ್ದೆ ಏರ್ಲೆಸ್ ಆಗಿ ಮಾತಾಡ್ತೀಯಾ ಎಷ್ಟೇ ಕೊಬ್ಬು ನಿಂಗೆ ಯಾರಿಗ್ ಕೊಬ್ಬು ಗಾಡಿ ಓಡ್ಸಕ್ ಬಂದಿಲ್ಲ ಅಂದ್ರೆ ಗಾಡಿ ತರಬಾರ್ದು ಹಳ್ಳದಿಂದ ಗಾಡಿ ತೆಗಿಯಕ್ ನಾವ್ ಬೇಕು ಅದನ್ನೊಂದ್ ರೌಂಡ್ ಓಡ್ಸ್ ನೋಡ್ಬಾರ್ದಾ ರಾಣಿ ಸುಮ್ನಿರೆ ನಮಗ್ ಯಾಕೆ ಬೇಕು ರಸ್ತೆ ಜಗಳ ನೀನ್ ಸುಮ್ನಿರೆ ನಾವೆಲ್ಲ ಸುಮ್ನೆ ಇರೋದಕ್ಕೆ ಇವರೆಲ್ಲ ಸೇರ್ಕೊಂಡು ಅಹಲ್ಯನ ಕಲ್ ಮಾಡಿದ್ದು ದ್ರೌಪದಿ ಸೀರೆ ಎಳ್ದಿದ್ದು ಹೌದು ಇವರು ಸಿಇಒ ಆಫ್ ದಿ ಇಯರ್ ಅವಾರ್ಡ್ ವಿನ್ನರ್ ಈ ಮನೇಲಿ ಇನ್ನೂ ಯಾರ್ಯಾರು ಇದ್ದಾರೆ ನಾನಿದ್ದೀನಲ್ಲ ನನ್ನ ಹೆಸರು ಮಹಾಲಕ್ಷ್ಮಿ ಈ ಮನೆಗೆ ಏಕೈಕ ಸೊಸೆ ನಿಮ್ಮ ಮಾಮಲನ್ಗೂ ಗೀತಾಂಜಲಿಗೂ ಅತ್ಗೆ ನನ್ನೊಬ್ಬನೇ ಮಗ ರಾಜ ಯಾ ಯುನೋ ಈ ಅಮಲಾ ಪಾರ್ಟಿ ಆರ್ಗನೈಸ್ ಮಾಡಿದಾಳೆ ಅಂದ್ರೆ ಅದ್ ಸಕ್ಸಸ್ ಆಗ್ಲೇಬೇಕು ಬಂದ್ರು ನಿಮ್ಮ ಅಮಲಾ ಮೇಡಮ್ ಓಕೆ ಓಕೆ ಯೋ ವೆಲ್ಕಮ್ ಹಾ ಬೈ ದ ವೇ ಮನೆಗೆ ಫ್ರೆಂಡ್ಸ್ ಬಂದಿದ್ದಾರೆ ಐ ಕಾಲ್ ಯು ಬ್ಯಾಕ್ ಲೇಟರ್ ಯಾ ಹಾಯ್ ಎವ್ರಿಬಡಿ ಸಾರಿ ತುಂಬಾ ಕಾಯಿಸ್ಬಿಟ್ನಾ ಕೂತ್ಕೊಳ್ಳಿ ಲಿಸಿ ಡೌನ್ ಪರವಾಗಿಲ್ಲ ನಿಮ್ಮ ಅತ್ತಿಗೆಯವ್ರು ಕೊಟ್ಟಿದ್ದ ಕಾಫಿ ತುಂಬಾ ಅದ್ಭುತವಾಗಿತ್ತು ಏನದು ಇಂಪಾರ್ಟೆಂಟ್ ವಿಷಯ ಫೋನಲ್ಲಿ ಡಿಸ್ಕಸ್ ಮಾಡಕ್ಕಾಗಲ್ಲ ಅಂದ್ರಲ್ಲ ರುದ್ರಾಶ್ರಮ ಫಂಡ್ಗೆ ಅಂತ ಚೆಕ್ ಕೊಟ್ಟಿದ್ರಲ್ಲ ಅದು ಬೌನ್ಸ್ ಆಗಿದೆ ವಾಟ್ ನಾನ್ಸೆನ್ಸ್ ನನ್ ಚೆಕ್ ಬೌನ್ಸ್ ಮಾಡಿದಾರಾ ಅಷ್ಟು ಸಣ್ಣ ಅಮೌಂಟು ನನ್ನ ಅಕೌಂಟ್ ಅಲ್ಲಿ ಇಲ್ವಾ ಅಮಲ ಆ ಚೆಕ್ ಬೌನ್ಸ್ ಆಗುತ್ತೆ ಅಂತ ನನ್ಗೆ ಅವತ್ತೇ ಗೊತ್ತಿತ್ತು ನಿಮ್ ಚೆಕ್ ಬರೀವಾಗ್ಲೇ ನೋಡಿದೀನಿ ಅಂದ್ಮೇಲೆ ಆವಾಗ್ಲೇ ಹೇಳ್ಬೇಕಾಗಿತ್ತು ಈಗ ಹೇಳ್ತಾ ಇದ್ದೀರಾ ನೀನು ನನ್ನ ವಿಷಯದಲ್ಲಿ ಮೂಗ್ ತೋರಿಸ್ಬೇಡ ಅಂತ ಬೈತಿಯಲ್ಲ ಅದಕ್ಕೆ ಹೇಳಲಿಲ್ಲ ಮೂಗ್ ತೂರಿಸ್ಬಿಡಿ ಅಂತ ಹೇಳಿದ್ದು ಬೇರೆ ವಿಚಾರಕ್ಕೆ ಚೆಕ್ ಬೌನ್ಸ್ ಆಗೋದು ಎಷ್ಟು ಸೀರಿಯಸ್ ಅಂತ ಗೊತ್ತಿದೆ ನಿಮ್ಗೆ ಯಾವಾಗ್ಲೂ ಪೂಜೆ ಪುನಸ್ಕಾರ ವ್ರತ ಅಂತ ಮನೇಲಿ ಕೂತಿರ್ತೀರಲ್ಲ ನಿಮಗೆಲ್ಲ ಗೊತ್ತಾಗ್ಬೇಕು ಇದೆಲ್ಲ ಸ್ಟಾಪ್ ಇಟ್